ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್, ಅಶೋಕವನ, ಗೋಕರ್ಣ. ನಾವು ನಾಳೆ ದಿವಸ ಅಂದರೆ ವಿನಾಯಕ ಚತುರ್ಥಿಯ ದಿವಸ ವಿಶೇಷವಾದಂಥ ಪೂಜೆಯನ್ನು ಇಟ್ಕೊಂಡಿರುವಂತಹದ್ದು. ದೈವ ವ್ಯಪಾಶ್ರಯ ಚಿಕಿತ್ಸೆ ಅಂತ ಹೇಳ್ತೇವೆ. ದೈವ ವ್ಯಪಾಶ್ರಯ ಚಿಕಿತ್ಸೆಯ ಅಂಗವಾಗಿ ನಾವು ಬೆಳಗ್ಗೆ ಧನ್ವಂತರಿಗೆ ತಿಲ ಅಭಿಷೇಕವನ್ನು ಮಾಡ್ತೇವೆ, ರುದ್ರಾಭಿಷೇಕವನ್ನು ಮಾಡ್ತೇವೆ. ಇಂದ್ರಯಜ್ಞವನ್ನು ವಿಶೇಷವಾಗಿ ನಾವಿಲ್ಲಿ ಇಂದ್ರಯಜ್ಞವನ್ನು ಹಮ್ಮಿಕೊಂಡಿರುವಂಥದ್ದು. ಬ್ರಹ್ಮರ್ಷಿ ದೈವರಾತರು ಮುಂಚಿನಿಂದ ಮಾಡ್ಕೊಂಡು ಬರ್ತಿರುವಂಥ ಒಂದು ಇಂದ್ರಯಜ್ಞ ಅದು. ಅವರಿಗೆ ಅವರ ಗುರುಗಳಾದಂಥ ಕಾವ್ಯಕಂಠ ಗಣಪತಿ ಮುನಿಗಳು ಇಂದ್ರಯಜ್ಞವನ್ನು ಹೇಗೆ ಮಾಡಬೇಕು ಹೇಳುವಂಥದ್ದನ್ನು ತಿಳಿಸಿಕೊಟ್ಟಿದ್ರು. ಇವತ್ತು ನಾವು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಇಂದ್ರಯಜ್ಞ ನಂತರ ನಾವಿಲ್ಲಿ ವಿಶೇಷವಾದಂಥ ಗೋಪೂಜೆ, ಗೋ ಆರತಿ ಹಾಗೂ ಗೋಗ್ರಾಸ ಸೇವೆಯನ್ನು ಇಟ್ಕೊಂಡಿದ್ದೇವೆ. ತಾವು ಕೂಡ ಈ ಒಂದು ದೈವ ವ್ಯಪಾಶ್ರಯ ಚಿಕಿತ್ಸೆಯಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪಾಲ್ಗೊಳ್ಬೋದು. ತಾವೇನಾದರೂ ಆರೋಗ್ಯ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ಬೇರೆ ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಕೌಟುಂಬಿಕ ಕಲಹ ಇರ್ಬೋದು, ನಿಮ್ಮ ಕುಟುಂಬದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳು ಇರ್ಬೋದು, ಕೆಲವೊಮ್ಮೆ ನಮಗೆ ಒಳ್ಳೆಯ ರೀತಿಯ ಫಸಲು ಬರದೇ ಇರಬಹುದು, ಅಥವಾ ಯಾವುದೇ ಒಂದು ದುಶ್ಚಟಗಳಿಂದ ಕೆಲವೊಬ್ಬರು ಬಳಲ್ತಾ ಇರ್ಬೋದು. ಇವೆಲ್ಲದರ ಪರಿಹಾರಕ್ಕೆ ಅಂತ ನಾವು ಈ ಒಂದು ದೈವ ವ್ಯಪಾಶ್ರಯ ಚಿಕಿತ್ಸೆಯನ್ನು ಮಾಡ್ತಾ ಇರುವಂಥದ್ದು. ಇಂಥ ಒಂದು ದೈವ ವ್ಯಪಾಶ್ರಯ ಚಿಕಿತ್ಸೆಯಿಂದ ನಮ್ಮ ದೇಹಕ್ಕೆ ಹಾಗೂ ಮನಸ್ಸಿಗೆ ಎರಡಕ್ಕೂ ಕೂಡ ಪ್ರಯೋಜನ ಆಗುವಂಥದ್ದು. ನೀವು ಕೂಡ ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳಿ. ನಿಮಗೆ ಇರುವಂಥ ಸಮಸ್ಯೆಯನ್ನು ಹೇಳ್ಕೊಳ್ಳಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ ಹಾಗೂ ಗೋತ್ರವನ್ನು ನಮ್ಮ ಆಫೀಸ್ ಸಂಖ್ಯೆ ಆದಂಥ 8762845044 ಈ ನಂಬರ್ಗೆ ವಾಟ್ಸಪ್ ಮೂಲಕ ಕಳಿಸಿದರೆ ನಾವು ಕೂಡ ನಿಮ್ಮೆಲ್ಲರ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಹಾಗೂ ಅಂಚೆ ವಿಳಾಸ ಎಲ್ಲದೂ ಕೂಡ ಒಂದೇ ಮೆಸೇಜಲ್ಲಿರುವಂಗೆ ಟೈಪ್ ಮಾಡಿ ಕಳಿಸ್ಕೊಡಿ. ನಾಳೆಯ ದಿವಸ ಈ ಒಂದು ಮಹಾಪೂಜೆಯಲ್ಲಿ ಹಾಗೂ ಮಹಾ ಕಾರ್ಯಕ್ರಮದಲ್ಲಿ ತಾವು ಕೂಡ ಪಾಲ್ಗೊಳ್ಬೋದು. ಶಿವರಾತ್ರಿ ನಡೀತಾ ಇದೆ. ಒಂದು ಒಳ್ಳೆಯ ದಿನ, ಶುಭ ದಿನ. ಒಂದು ಮಹಾಬಲೇಶ್ವರನ ಆಶೀರ್ವಾದ, ಪಶುಪತಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರ್ತದೆ. ಈ ಒಂದು ಪೂಜೆಯಲ್ಲಿ ಪಾಲ್ಗೊಳ್ಳಿ. ನಿಮಗಿರುವಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಾಗೂ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಧನ್ವಂತರಿಯ ಆಶೀರ್ವಾದ ಇದೆ, ಪಶುಪತಿಯ ಆಶೀರ್ವಾದ ಇದೆ, ಬ್ರಹ್ಮರ್ಷಿ ದೈವರಾತ್ರ ಆಶೀರ್ವಾದ ಇದೆ, ಹಾಗೂ ಮುಕ್ಕೋಟಿ ದೇವತೆಗಳಿರುವಂಥ ಗೋಮಾತೆಯರ ಆಶೀರ್ವಾದ ಇದೆ. ನೂರಾರು ಸಂಖ್ಯೆಯಲ್ಲಿ ಗೋಮಾತೆಯರಿದ್ದಾರೆ, ನಂದಿಗಳಿವೆ. ಇವರೆಲ್ಲರ ಆಶೀರ್ವಾದ ನಿಮಗಿರಲಿದೆ. ನೀವು ಕೂಡ ನಮ್ಮ ಗೋಶಾಲೆಯಲ್ಲಿ ಗೋಗ್ರಾಸ ಸೇವೆಗೆ ಧನ ಸಹಾಯವನ್ನು ಮಾಡ್ಬೋದು, ಅಥವಾ ಮೇವಿನ ಸಹಾಯವನ್ನು ಮಾಡಬಹುದು. ಎಲ್ಲ ಗೋಮಾತೆಯರ ಆಶೀರ್ವಾದವನ್ನು ಪಡ್ಕೊಳ್ಬೋದು. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.